ಮೈಸೂರು ರಾಜ್ಯದ ದೊರೆ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂಥವ್ರ್ಯಾರು ಇಲ್ವಲ್ಲೋ ಓ ಲೋಕದ ಮ್ಯಾಲೆ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂಥವ್ರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜಗನಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಶಿಸ್ತುಬದ್ಧ ಬದುಕಿಗಾಗಿ ರಂಗ ಶಿಕ್ಷಣ ಅತ್ಯಂತ ಮುಖ್ಯವಾದದ್ದು ಅಂತ ನಂಬ್ಕೊಂಡಿರ್ತಕ್ಕಂಥ ನಮ್ಮಗಳಿಗೆ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಪರಿಚಯವನ್ನು ತಮಗೆ ಮಾಡ್ಕೊಡ್ತೀನಿ ಸ್ನೇಹಿತರೆ. ರಂಗಾಯಣದ ವಿದ್ಯಾರ್ಥಿಯಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ರಂಗ ಶಿಕ್ಷಣವನ್ನು ಅನುಚಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಾಡಿನ ರಂಗಕರ್ಮಿಗಳು ಕಿರಣ್ ಗಿರ್ಗಿ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಲೇಖಕರು ಹಾಗೂ ರಂಗ ನಿರ್ದೇಶಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಆರಾಮಿದ್ದೀನಿ. ಜನಪದ ಸಿರಿ ಸ್ಟುಡಿಯೋಸ್ಗೆ ನಿಮ್ಗೆ ಸ್ವಾಗತ. ನನಗೆ ಅದನ್ನೇ ಒಂಥರ ಖುಷಿ ಆಗ್ತಾ ಇರೋದು ವಿಶೇಷವಾಗಿ. ಕಾರಣ ಏನು ಅಂತಂದರೆ ಈ ಸ್ಟುಡಿಯೋದಕ್ಕೆ ಎಂಟ್ರಿ ಆಗ್ತಿದ್ದಾಗ್ಲೇ ನಿನ್ನೆ ಉದ್ಘಾಟನೆಯಲ್ಲೂ ಕೂಡ ಅದರ ಫೀಲ್ ಇತ್ತಲ್ಲ. ಜನಪದ ಸಿರಿ ಅನ್ನೋದಕ್ಕೆ ಸಿರಿ ಅಂತಂದ್ರೆ ಸಂಪತ್ತು. ಆ ಸಂಪತ್ತನ್ನು ಕೂಡ ಕಲಾವಿದರು ಕೂಡ ಇಲ್ಲಿ ಮೇಳೈಸಿದ್ರು. ಜೊತೆಗೆ ಇಲ್ಲಿ ಗೋಡೆನಲ್ಲೆಲ್ಲ ಅನಾವರಣಗೊಂಡಿರ್ತಕ್ಕಂಥ ಫೋಟೋಗಳು ನೋಡೋದಾದರೆ ಮತ್ತು ಇಲ್ಲಿ ತಮ್ಮ ಪರಿಸರವನ್ನು ಮತ್ತು ಪೇಂಟಿಂಗ್ಗಳನ್ನು ಗಿಡ ಇದನ್ನೆಲ್ಲವೂ ಕೂಡ ಪೂರಕವಾಗಿ ನಿಮ್ಮ ಮನಸ್ಸಿನೊಳಗಡೆ ಏನಿದಾವೋ ಅವೆಲ್ಲವನ್ನು ಕೂಡ ಇಲ್ಲಿ ಬಿತ್ತರಿಸ್ಕೊಂಡು ನೀವೊಂದು ಗೂಡನ್ನು ಕಟ್ಕೊಂಡಿದ್ದೀರಿ. ಹಂಗಾಗಿ ಅದಕ್ಕೆ ಮೊದಲನೇದಾಗಿ ತಮಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಅಂದರೆ ಪ್ರತಿಯೊಬ್ಬ ಸಾಂಸ್ಕೃತಿಕ ವ್ಯಕ್ತಿಗೆ ತನ್ನದೇ ಆದಂತಹ ಒಂದು ಸ್ಥಳದ ಅವಶ್ಯಕತೆ ಇರುತ್ತೆ ಅಂತ ನಮ್ಮ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಒಬ್ಬ ವ್ಯಕ್ತಿಯ ಒಂದು ಮಾತನ್ನ ನೆನಪಿಸ್ಕೊಳ್ತೀನಿ. ನಮ್ಮ ಸುಳ್ಯದ ಹಿರಿಯ ರಂಗ ನಿರ್ದೇಶಕರಾದ ಜೀವನ್ ರಾಮ್ ಸುಳ್ಯರವರು ರಂಗಮನೆಯ ಬಗ್ಗೆ ನನಗೆ ಸಂದರ್ಶನದ ಮುಖಾಂತರ ಮಾತಾಡ್ಬೇಕಾದ್ರೆ ತಿಳಿಸಿದ್ರು. ಪ್ರತಿಯೊಬ್ಬ ರಂಗ ವ್ಯಕ್ತಿಗೆ, ರಂಗ ಚಟುವಟಿಕೆಯ ವ್ಯಕ್ತಿಗೆ ತನ್ನದೇ ಆದಂತಹ ಒಂದು ಸ್ಪೇಸ್ ಬೇಕು ಅಂತ ನನಗೆ ಹೇಳಿದ್ರು. ಆ ಒಂದು ಉದ್ದೇಶ ಇಟ್ಕೊಂಡು ಕೂಡ ಅದು ಕೂಡ ನನಗೊಂದು ಸೇರ್ಕೊಂಡಿರ್ಬೋದು ಅಂತ ಕಾಣುತ್ತೆ. ಈ ಒಂದು ಪರಿಕಲ್ಪನೆಯಲ್ಲಿ ಒಂದು ಸಾಂಸ್ಕೃತಿಕ ಸ್ಥಳವನ್ನ ಕಟ್ಕೋಬೇಕು, ಆ ಮುಖಾಂತರ ನನ್ನ ಮುಂದಿನ ಸಾಂಸ್ಕೃತಿಕ ಚಟುವಟಿಕೆಯನ್ನು ನಡೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಿರ್ಮಾಣವಾಗಿರ್ತಕ್ಕಂಥದ್ದು ಜನಪದ ಸಿರಿ ಸ್ಟುಡಿಯೋ. ಆ ಸ್ಟುಡಿಯೋದಲ್ಲಿ ಮೊಟ್ಟ ಮೊದಲನೆಯ ಸಂದರ್ಶಕ ವ್ಯಕ್ತಿಯಾಗಿ ನನ್ನ ಅಚ್ಚುಮೆಚ್ಚಿನ ಚೆಲುವ ಚಾಮರಾಜನಗರ ಜಿಲ್ಲೆಯ ಒಬ್ಬ ರಂಗ ವ್ಯಕ್ತಿಯನ್ನು, ರಂಗ ನಿರ್ದೇಶಕರನ್ನ ನಾಡಿಗೆ ಪರಿಚಯಿಸ್ತಕ್ಕಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ಅದಕ್ಕೋಸ್ಕರ ನಾನು ಜನಪದ ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ಗಜವದನ ಹೇ ರಂಭ ವಿಜಯ ಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯ ಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭ. ರಂಗಾಯಣದ ವಿದ್ಯಾರ್ಥಿ ತಾವು? ಹೌದು ಸರ್. ಅಲ್ವಾ? ಹೌದು. ಯಾರು ಕಿರಣ್ ಗಿರ್ಗಿ? ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಹೆಸರಲ್ಲಿ ಗಿರ್ಗಿ ಅಂತಿದೆ, ಅದರ ವಿವರಣೆ ತಿಳಿಸ್ಕೊಡಿ. ಕಿರಣ್ ಗಿರ್ಗಿ ಅಂದ್ರೆ ಏನು ಅಂತ. ಎಲ್ಲರೂ ಇದನ್ನ ಕೇಳ್ತಾರೆ. ನಮ್ಮೂರುಗಳೇ ಕಿರಣ್ ಗಿರ್ಗಿ ಅಂತ ಹೇಳ್ಬಿಟ್ರೆ ಇದು ಯಾರ ಉತ್ತರ ಕರ್ನಾಟಕದವನ ಅಂತ ಕೇಳ್ತಾರೆ. ಆಗ ಇದೇ ರೀತಿ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂದರೆ ನಮ್ಮ ಇದರ ಗಿರ್ಗಿ ವಿಶೇಷವಾಗಿ ನಮ್ಮ ಅಣ್ಣ ಅವರು ಮಹಲಿಂಗ್ ಗಿರ್ಗಿ ಅಂತ, ಅವರು ವಕೀಲರು ಮತ್ತು ಸುಗಮ ಸಂಗೀತ ಗಾಯಕರು. ಅವರು ಇದನ್ನು ಚೂಸ್ ಮಾಡಿದ್ದು ಹೆಂಗೆ ಅಂತಂದರೆ ನನ್ನ ಹೆಸರು ಕಿರಣ್ ಕುಮಾರ್ SK ಅಂತ, ಅಂದರೆ ಮಾಸ್ ಕಾರ್ಡ್ಲೆಲ್ಲ ಇರ್ತಕ್ಕಂಥದ್ದು. ಆದರೆ ಅಣ್ಣ ಅವ್ರ ಹೆಸರು ಕೂಡ ಮಹಾಲಿಂಗ ಸ್ವಾಮಿ ಅಂತ, SJ ಅಂತೇಳಿ. ಆದರೆ ಈ ಹೆಸರನ್ನ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಒಂದು ತೊಡಗಿಸ್ಕೊಂಡು ಇದ್ದ ಕಾರಣದಿಂದ, ಒಂದು ಐಡೆಂಟಿಟಿಗೋಸ್ಕರ ಆಗಲಿ ಅನ್ನೋ ಕಾರಣದಿಂದ ನಮ್ಮ ತಾತ ಗಿರ್ಗಿ ಸಿದ್ದಯ್ಯ ಅಂತ, ನಮ್ಮ ತಾತನವರ ಅಪ್ಪ ಗಿರ್ಗಿ ಸಿದ್ದಯ್ಯ ಮುತ್ತಾತ ಅವ್ರಿಗೆ ಗಿರ್ಗಿ ಸಿದ್ದಯ್ಯ ಅಂತಂದರೆ ಸರ್, ನಮ್ಮೂರಿನಲ್ಲಿ ಸಿದ್ದಯ್ಯಗಳು ಜಾಸ್ತಿ. ಹಂಗಾಗಿ ಸಿದ್ದೇನ್ಪುರ ಊರು, ಸಿದ್ದೇನ್ಪುರದಲ್ಲಿ ಸಿದ್ದಯ್ಯಗಳು ಜಾಸ್ತಿ. ಅಲ್ಲಿ ಕರಿಬೇಕಲ್ಲ, ಅಡ್ಡ ಹೆಸರುಗಳು ಹಿಂಗೆ ಇಟ್ಕೋತಾರಲ್ಲ, ಆ ಥರದಲ್ಲಿ ಗಿರಿಜಮ್ಮನ ಮಗನು ಸಿದ್ದಯ್ಯ ಅವರೇ,
ಗಿರಿಗಮ್ಮನ ಮಗನು ಸಿದ್ದಯ್ಯ ಅವರೇ. ನಮ್ಮ ತಾತ ಗಿರಿಗಮ್ಮನ ಮಗ. ಓ, ಗಿರಿಗಮ್ಮನ ಮಗ ಸಿದ್ದಯ್ಯ, ಗಿರ್ಗಿ ಸಿದ್ದಯ್ಯ. ಗಿರ್ಗಿ ಸಿದ್ದೆ, ಗಿರ್ಗಿ ಸಿದ್ದಯ್ಯನ ಮೊಮ್ಮಗ ಅಂತಾರಲ್ಲ, ಆ ಥರದಲ್ಲಿ ಗಿರ್ಗಿ ಅನ್ನೋ ಹೆಸರು ಅಲ್ಲಿಂದ ಎತ್ಕೊಂಡು ನಮ್ಮ ಹೆಸರುಗಳ ಜೊತೆ ಜಂಟಿಸ್ಕೊತಾ ಇದ್ದೀವಿ. ಮಹಾಲಿಂಗ್ ಗಿರ್ಗಿ ಮತ್ತು ಕಿರಣ್ ಗಿರ್ಗಿ. ಹೌದು ಸರ್. ಚಾಮರಾಜನಗರದ ಸಾಂಸ್ಕೃತಿಕ ವ್ಯಕ್ತಿತ್ವಗಳು. ಇಬ್ಬರು ನನಗೆ ಆತ್ಮೀಯ ಸ್ನೇಹಿತರು. ಭಾಳ ಸಂತೋಷ ಜನಪಶ್ರೀಯೊಟ್ಟಿಗೆ ತಮ್ಮನ್ನ ಪರಿಚಯ ಮಾಡ್ತಕ್ಕಂಥದ್ದು. ಕಿರಣ್ ಗಿರ್ಗಿ ಅವರ ಹಿನ್ನೆಲೆ ಏನು, ಅವರ ಬಾಲ್ಯ ಏನು ತಿಳಿಸ್ಕೊಡಿ. ಬಾಲ್ಯ ಊರಲ್ಲೇ ಶುರು ಆದದ್ದು. ಎಲ್ಲರಿಗೂ ಬಾಲ್ಯದಿಂದಲೇ ನಮ್ಮ ಈ ಥರದ್ದೆಲ್ಲವೂ ಕೂಡ ತಿರ್ಕೊಳ್ತದೆ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಅಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ನಮ್ಮ ಶಿಕ್ಷಕರಿಂದ ಪ್ರತಿಭಾ ಕಾರಂಜಿ ಈ ಥರದ್ರಿಂದ ಅಲ್ಲಿಂದನೂ ಕೂಡ ಸಣ್ಣ ಸಣ್ಣ ಸ್ಕಿಟ್ಗಳು ಇದನ್ನು ಹೇಳ್ಕೊಡ್ತಿದ್ರು. ನಮ್ಮ ಚಂದ್ರಶೇಖರ್ ಸರ್ ಅಂತಿದ್ದರು, ರವೀಂದ್ರ ಸರ್ ಅಂತಿದ್ದರು, ನಾರಾಯಣ್ ಸರ್ ಅಂತಿದ್ದರು. ಇವ್ರುಗಳೆಲ್ಲರೂ ಕೂಡ ನಮಗೆ ಆ ಥರದ್ದು ಸ್ಕಿಟ್ಗಳನ್ನ ಮಾಡಿಕೊಡ್ತಾಯಿದ್ರು. ಅದರಲ್ಲಿ ಭಾಗವಹಿಸ್ತಿದ್ದೆ. ನಮ್ಮ ನಮ್ಮ ಮನೆಯಲ್ಲಿ ಒಂದು ವಿಶೇಷ ಏನು ಅಂದರೆ, ನಮ್ಮದು ಅಂಗಡಿಗಳ ಕುಟುಂಬ ನಮ್ಮದು ಒಂದೈತಿ. ಮೂಲ ಅಂದರೆ ಅಂಗಡಿ ಇಟ್ಟಿರ್ತೀವಿ, ಹೋಟ್ಲು, ಅಂಗಡಿ, ಈ ಥರ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಕೂಡ ಅಷ್ಟೇ. ನೀವು ಏನು ಸಿದ್ದಪ್ಪಾಜಿ ಹೋಗ್ಲ ನೀವು? ಹೌದು ಸರ್, ಹೌದು. ಮಂಟೇಸ್ವಾಮಿ ಸಿದ್ದಪ್ಪಾಜಿ ಹೋಗ್ಲು, ನೀಲ್ಗಾರ ಪರಂಪರೆ, ದೇವ್ರಗುಡ್ರು. ದೇವ್ರಗುಡ್ರು ಬೇರೆ, ನೀಲ್ಗಾರರು ಬೇರೆ. ನಿಮ್ದು ಯಾರು? ನೀಲ್ಗಾರ ಒಟ್ಟಿನಲ್ಲಿ ಎಲ್ಲರನ್ನೂ ಗುಡ್ರು, ಮಾದೇಶ್ವರ ಗುಡ್ರು, ಮಂಟೇಸ್ವಾಮಿ ಗುಡ್ರು ಅಂತ ಕರ್ಕತೀವಿ ಸರ್. ಆದರೆ ನೀಲ್ಗಾರರು ಅಂದರೆ ಅದೇ ತಂಬೂರಿ, ನಾವು ಜಾಗಟೆ ಇಟ್ಕೊಂಡು ನಾವು ಭಿಕ್ಷಾಟನೆಯನ್ನು ಅಂದರೆ ಉಪದಾನವನ್ನು ಪಡಿತೀವಿ. ಮಾದೇಶ್ವರ ಗುಡ್ರು ಕಂಸಾಳೆ ಇಟ್ಕೊಂಡು ಉಪದಾನವನ್ನು ಪಡಿತೀವಿ. ನೀಲ್ಗಾರ ಪರಂಪರೆಯ ಒಂದು ಕುಟುಂಬ. ಹೌದು 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 ಸರ್. ಸೊ ಅಲ್ಲಿ ಅಂಗಡಿ ಮನೆ ಅಂತ ನೀವು ಅಂದರೆ ಅಂಗಡಿ ಮನೆ ಮತ್ತು ಚಿಲ್ಲರೆ ಅಂಗಡಿ ನಮ್ಮ ಚಿಕ್ಕಪ್ಪ ಅವ್ರು ನಡೆಸ್ತಿದ್ರು. ಮತ್ತು ನಾವು ಮತ್ತು ಅಪ್ಪ ತಾತ ಇವರೆಲ್ಲ ಹೋಟ್ಲು ನಡೆಸ್ತಿದ್ವಿ. ಅಂದರೆ ಈ ಹೋಟ್ಲು ನನ್ನ ಬಾಲ್ಯವನ್ನು ಆವರಿಸ್ಕೊಂಡಿತ್ತು. ಈಗಲೂ ಕೂಡ ನಾ ಏನೋ ಬರವಣಿಗೆ ಸಂದರ್ಭಗಳಿರ್ಬೋದು ಅಥವಾ ಈಗ ಇನ್ನೇನೋ ಮಾಡುವಾಗ ಅದು ನನ್ನ ಒಂದು ಭಾಗವಾಗಿರ್ತದೆ. ಒಂದು ಒಳಗಡೆ ಎಲ್ಲೋ ಒಂದು ಕಡೆ ಬರ್ತದೆ ಅದು. ಆ ಥರದಲ್ಲಿ ಯಾವಾಗಲೂ ಅಷ್ಟೇ ವ್ಯಕ್ತಿಯ ಅಭಿವ್ಯಕ್ತಿತ್ವ ಏನಿರುತ್ತೆ ಅದು ತನ್ನ ಬಾಲ್ಯದ ಹೆಚ್ಚು ಭಾಗ ಆ ಒಂದು ಶೇಡ್ ಅಂತ ಏನು ಕರಿತೀವಿ, ಆ ಥರ ಒಂದು ನೆರಳಿರುತ್ತೆ ಯಾವಾಗ. ಅದು ಮತ್ತು ಹೈಸ್ಕೂಲಲ್ಲಿ ಮುಖ್ಯವಾಗಿ ನಮಗೆ ಇನ್ನೂ ಏನು ಅಂತಂದರೆ, ನಮ್ಮ ಮನೆಯಲ್ಲೇ ಈ ಗಿರ್ಗಿ ಹಟ್ಟಿ ಅಂತಂದರೆ, ಗಿರ್ಗಿ ಸಿದ್ದೇನ ಹಟ್ಟಿ ಅಂತಂದರೆ, ಅಲ್ಲೂ ಕೂಡ ವರ್ಷಕ್ಕೊಂದ್ಸಲ ನಾವು ಯಾರು ನಮ್ಮ ಹಟ್ಟಿ ಗುಂಪಿನಿಂದ ಹಬ್ಬದಲ್ಲಿ ನಾಟಕ ಮಾಡಲೇಬೇಕು. ಅದು ನಮ್ಮ ದೊಡ್ಡಪ್ಪ ಅವರು ಮಾಡ್ತಿದ್ರು, ಸಿದ್ದರಾಜು ಅಂಥೇಳಿ. ಅವರು ನಗರದಲ್ಲೇ ನಗರ ಜಿಲ್ಲೆಯಲ್ಲೂ ಕೂಡ ಕುರುಕ್ಷೇತ್ರ ನಾಟಕದಲ್ಲಿ ಶಕುನಿ ಪಾತ್ರದಲ್ಲಿ ಅವರೇ ಹೆಸರುವಾಸಿ ಆಗಿದ್ದವರು. ಈ ಪುಸ್ತಕದಲ್ಲೂ ಕೂಡ ಅವರ ಹೆಸರಿಗೆ ನಾನು ಅರ್ಪಣೆಯನ್ನು ಮಾಡಿದ್ದೀನಿ. ಟೋಪಿ ಸಿದ್ದರಾಜ್ ದೊಡ್ಡಪ್ಪ ಅಂತೇಳಿ. ಅವರು ಸಿದ್ದರಾಜು ಅಂತ ಮೊದಲನೇ ಪುಟದಲ್ಲಿದೆ. ಹಾಗಾಗಿ ಅಲ್ಲಿ ಪ್ರೀತಿ ಇಟ್ಟು ಸಾಕಿ ಬೆಳೆಸಿದ ನಶ್ಯೆ ತಾತ ಅಂಗಡಿ ನಂಜಯ್ಯನವರ ಶ್ರಮದ ತ್ಯಾಗದ ಬದುಕಿಗೆ ಮತ್ತು ಅಪಾರ ಪ್ರೀತಿ ಭಕ್ತಿ ಇಟ್ಟು ನಾಟಕಗಳಲ್ಲಿ ಪಾಠ ಮಾಡುತ್ತಿದ್ದ ಟೋಪಿ ಸಿದ್ದರಾಜ್ ದೊಡ್ಡಪ್ಪರವರ ಕಲಾ ಪ್ರಜ್ಞೆಗೆ. ಟೋಪಿ ಸಿದ್ದರಾಜು ಅಂತ ಅವ್ರ ಹೆಸರಿಲ್ಲ, ಅವರು ಟೋಪಿ ಹಾಕತ್ತಿದ್ರು. ಅಂದರೆ ಯಜಮಾನರು ಕೂಡ. ಆಮೇಲೆ ನಗರದಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಅವರು ಇದು ಆಗಿದ್ರು, ಯಾರು ಇಲ್ಲ ಅಧ್ಯಕ್ಷರು ಇದು ನಿಂತಿದ್ರಲ್ಲ ಸರ್, ಎಲೆಕ್ಷನ್ ನಿಂತು ಗೆದ್ದಿದ್ರು. ಆಮೇಲೆ ಒಂದು ಸ್ವಲ್ಪ ಓದು ಟೀಚರಾಗೂ ಕೂಡ ಅವರು ಟೀಚರ್ ವೃತ್ತಿಯನ್ನು ಬಿಟ್ಟು ಊರಲ್ಲೇ ಜಮೀನೆಲ್ಲ ನೋಡ್ಕೊಂಡು. ಯಾರ್ದಾದ್ರೂ ಕುಟುಂಬದಲ್ಲಿ ಒಬ್ಬರದ್ದು ಆರಂಭ ಆಗ್ಬೇಕು ನೋಡಿ ಈ ತರ. ಅಂದ್ರೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆರಂಭ ಅಂದ್ರೆ ತಮ್ಮ ಕುಟುಂಬವನ್ನ ತೊಡಗಿಸ್ಕೊಳ್ತಕ್ಕಂಥ ಆರಂಭ ಯಾರಾದ್ರೂ ಒಬ್ಬರಿಂದ ಶುರುವಾಗಬೇಕು. ಬಹುಶಃ ಅದು ನೀವು ಸಿದ್ದರಾಜ ದೊಡ್ಡಪ್ಪನವರಿಂದ ಶುರುವಾಗಿದೆ, ಅವರಿಂದ. ಆಮೇಲೆ ಇದಕ್ಕೆಲ್ಲ ಮೂಲ ನಮ್ಮ ಜಯಫುಲ್ ಜಯಶೇಖರ್ ಗುರುಗಳು. ಅವರು ತಿಗಣಾರೆ ಜಯಫುಲ್ ಜಯಶೇಖರ್ ಗುರುಗಳು, ರಾಜ್ಕುಮಾರ್ ಅವರ ಹಾರ್ಮೋನಿಯಂ ಮೇಸ್ಟ್ರು. ಹೌದೌದು. ಅವರು ಮೊಟ್ಟ ಮೊದಲಿಗೆ ಅಂದರೆ ಆಮೇಲೆ ನಮ್ಮೂರಿಗೂ ಸಮೀಪ, ಹಂಗಾಗಿ ಅವರು ಸುಮಾರು 35 ವರ್ಷಗಳ ಹಿಂದೆನೆ ಬಂದು ನಾಟಕವನ್ನು ಶುರು ಮಾಡಿದಂತು. ನಿಮ್ಮದು ಸಿದ್ದಯ್ಯನಪುರ ವಾತಾವರಣ ಅಂತಂದರೆ ಚಾಮರಾಜನಗರಕ್ಕೆ ಹತ್ತಿರದಲ್ಲೇ ಇರತಕ್ಕಂಥದ್ದು. ಅಂದರೆ ಸುವರ್ಣವತಿ ಜಲಾಶಯ ಇದೆಯಲ್ಲ ಸರ್, ಅದ್ರ ಪಕ್ಕದಲ್ಲೇ ಇರೋದು. ಸುವರ್ಣವತಿ ಜಲಾಶಯದ ನೀರೆಲ್ಲವೂ ಕೂಡ ನಮ್ಮ ಊರುಗಳಿನ ಗ್ರಾಮದ ಎಲ್ಲರ ಜಮೀನುಗಳಿಗೆ ಆಯ್ತದೆ. ಅಂದರೆ ಆ ಬೀರಾಚೆ ಅವರ ಫಲ ಅದು ಕೊಡುಗೆ. ಹೌದು, ನಮ್ಮೂರು ಕೂಡ ಆದದ್ದು ಅವರಿಂದನೇ. ನಮ್ಮ ಮೂಲ ಊರು ರಾಮಸಮುದ್ರನೇ. ನಮ್ಮ ಊರು ಚಾಮರಾಜನಗರ ರಾಮಸಮುದ್ರನೇ. ಅಲ್ಲಿಂದ ನಮಗೆ ಜಾಗ ಕೊಟ್ಟದ್ರಿಂದ ನಮ್ಮ ಊರ ಅಪ್ಪ ತಾತ ಅವರೆಲ್ಲರೂ ಕೂಡ ಅಲ್ಲಿ ಬಂದು ನೆಲೆಸಿರೋದು.
ನನಗೆ ಕುತೂಹಲಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ಈಗ ರಾಮ ಸಮುದ್ರ ನಾನು ಬಲ್ಲೆ, ಚಾಮರಾಜನಗರ ಅಂದ ಕೂಡಲೇ ಜಾನಪದ ಕಲೆಗಳ ತವರೂರು ಅಂತಾರೆ. ಡಿಫಾಲ್ಟ್ ನಮಗೆ ಗೊತ್ತಾಗುತ್ತೆ ರಾಮ ಸಮುದ್ರದಲ್ಲಿ ಕಲಾವಿದರು ಹೆಚ್ಚು. ಹಾಗಾಗಿ ಅಂತ ಅಂದರೆ ಎಲ್ಲ ಒಂದು ಕಡೆ ಚಾಮರಾಜನಗರಕ್ಕಿಂತ ಹೆಚ್ಚಿನ ಪ್ರಾಶಸ್ತ್ಯ ರಾಮ ಸಮುದ್ರಕ್ಕೆ ಇದೆಯಾ ಅಂತ ಇದ್ರೂ ಇರ್ಬೋದು. ಯಾಕಂದರೆ ಕಲೆಯ ವಿಷಯ ಈಗ ಹೆಂಗೆ ಅಂತಂದ್ರೆ ಈಗ ಆಗಲೇ ಹೇಳಿದ್ನಲ್ಲ, ಮನಗೊಬ್ರು ಕಲಾವಿದ್ರು ಇದ್ದೇ ಇರ್ತಾರೆ, ಮನಗೊಬ್ರು ಕಲಾವಿದ್ರು ಇದ್ದೇ ಇರ್ತಾರೆ. ಆಮೇಲೆ ವೆರೈಟಿನೂ ಸಿಗುತ್ತೆ, ಅಂದರೆ ಒಂದೇ ಪ್ರಕಾರವಲ್ಲ. ನಾಟಕದವ್ರು ಸಿಗ್ತಾರೆ, ಸೋಬಾಣಿಯವ್ರು ಸಿಗ್ತಾರೆ, ಆಮೇಲೆ ಗೊರವರು ಕುಣಿತದವರು ಸಿಗ್ತಾರೆ, ಆಮೇಲೆ ಕಂಸಾಳೆ ಮಾಡೋರು ಇರ್ತಾರೆ. ಪ್ರತಿಯೊಬ್ಬರು ಅಂತಂದರೆ ಅವರು ಜನಪದವನ್ನಾಗರೆ ಮತ್ತು ಈತ ಕಲೆಗಳನ್ನ ಬದುಕಿನ ಭಾಗವಾಗಿ ಮಾಡ್ಕೊಂಡಿರೋದ್ರಿಂದ ಅಷ್ಟು ಜನ ಕಲಾವಿದರುಗಳು ಊರುಗಳು ಸಿಗ್ಬೋದು. ರಾಮ ಸಮುದ್ರವನ್ನು ಯಾಕೆ ಬಿಟ್ರಿ ನೀವು ಅಂತ? ಬಿಟ್ಟಿಲ್ಲರಲ್ಲ ಸರ್, ಅದು ಅಲ್ಲೂ ಕೂಡ ನಾವು ಕುಳ ಅಂದರೆ ವರ್ಷದಲ್ಲಿ ಮನೆ ಇದೆ. ನಾವು ಕೂಡ ಅಲ್ಲೂ ಕೂಡ ನಾವು ವಿಳೆ ಕೊಡಲೇಬೇಕು ವರ್ಷ ಹಬ್ಬ, ಅಲ್ಲೂ ಹಬ್ಬ ಮಾಡಿದಾಗ. ಆದರೆ ಇಲ್ಲಿರೋ ಒಂದಷ್ಟು ಜನನೆಲ್ಲನೂ ಕೂಡ ಅಲ್ಲಿಗೆ ಇರಿಸಿದ್ರು ಜಾಗ ಕೊಟ್ಟು, ಹಂಗಾಗಿ ಹೋಗಿರೋದು ಅಲ್ಲಿ. ಸುದ್ದೇನ್ಪುರ ಅಂದರೆ ಬಿ ರಾಚಯ್ಯನವರು ಕಟ್ಟಿದಂಥ ಗ್ರಾಮ. ಕಟ್ಟಿದಂಥ ಗ್ರಾಮ, ಹಲವಾರು ಗ್ರಾಮಗಳನ್ನ ಕಟ್ಟಿದ. ಹೌದು, ಅದರಲ್ಲಿ ನಮ್ಮ ಊರು ಕೂಡ ಒಂದು. ಹೌದು ಸರ್, ಅಲ್ಲಿಂದ ಬಂದಂಥ ಹೋಗ್ತಾವೆ. ಹಾಂ ಸರ್, ನನಗೆ ಅತ್ಯಂತ ಕುತೂಹಲವಾಗಿ ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನ ತಿಳ್ಕೊಬಿಡ್ಬೇಕು ಅಂತ ಆಸೆ ಹೇಳಿ ಸರ್. ಹಾಗಾಗಿ ಒಂದಷ್ಟು ಈ ಎಲ್ಲ ಔಪಚಾರಿಕ ಮಾತುಗಳನ್ನ ಬಿಟ್ಟು ನೇರವಾಗಿ ನಾವು ವಿಷಯಕ್ಕೆ ಬರೋಣ. ಆಗಲಿ ಸರ್. ರಂಗಾಯಣಕ್ಕೆ ಹೇಗೆ ಪ್ರವೇಶ ಪಡ್ಕೊಂಡಿರ್ತಾವು ಅಂತ? ಅದು ಚಂದುವೆ ಅದುವೇ ಎಲ್ಲ ಯಾಕೆ ಕೇಳಿದ್ರೆ ನಾನು ಕಂಡ ರಾಮನ ಚಾಮರಾಜನಗರ ಜಾನಪದ ಕಲಾವಿದರು ಯಥೇಚ್ಛವಾಗಿ ನಮಗೆ ಕಾಣಸಿಗ್ತಾರೆ. ಹೌದು ಸರ್. ಆದರೆ ಈ ರಂಗ ಪರಿಚಾರಿಕೆಯಲ್ಲಿ ಇರ್ತಕ್ಕಂಥವ್ರು ನನ್ನ ಕಣ್ಣಿಗಂತೂ ಕಂಡಿರಲಿಲ್ಲ. ಅತಿ ಮುಖ್ಯವಾಗಿ ನನ್ನ ಕಣ್ಣಿಗೆ ಬಿದ್ದ ಮೊಟ್ಟ ಮೊದಲ ರಂಗಕರ್ಮಿ ನೀವು ಚಾಮರಾಜನಗರ ಭಾಗದಲ್ಲಿ. ಹಾಗಾಗಿ ನಾನು ನಿಮ್ಮನ್ನ ತಡನೆ ಮಾಡಲಿಲ್ಲ, ಕರ್ಕೊಂಡು ಕೂರಿಸ್ಕೊಂಡ್ಬಿಟ್ಟಿದ್ದೀನಿ. ಸರಿ. ಹಾಗಾಗಿ ರಂಗಾಯಣದ ನಂಟು, ರಂಗಾಯಣದ ಒಂದು ಪ್ರವೇಶ ಹೇಗೆ ಪಡ್ಕೊಂಡ್ರಿ ಅಂತ ತಿಳಿಸ್ಕೊಡಿ. ಇದಕ್ಕೆ ನನಗೆ D.Ed ಅಂದರೆ ನಾವು TCH ಟ್ರೈನಿಂಗ್ ಇದೆಯಲ್ಲ, ಪ್ರೈಮರಿ ಸ್ಕೂಲ್ ಟೀಚರ್ ಟ್ರೈನಿಂಗು, ಅದನ್ನು ಕೂಡ ಮುಗಿಸಿದ್ದೀನಿ. ಅದು ಮುಗಿಸಿದ ನಂತರ ನಾನು ಕಂಪ್ಯೂಟರ್ ಟೀಚರಾಗಿ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದೆ. ಯಾವ ಏರಿಯಾದಲ್ಲಿ? SP ಆಫೀಸಲ್ಲಿ. ಅಂದರೆ ಅಲ್ಲಿ ಪೊಲೀಸ್ನವ್ರಿಗೆ ಬೇಸಿಕ್ ಕಂಪ್ಯೂಟರ್ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಆಗ ಕೆಲಸ ಮಾಡ್ತಿದ್ದೆ. ಆಗಲೂ ಕೂಡ ಏನೋ ಆಡಬೇಕು, ಅವ್ರಿಗೆ ಭಾವಗೀತೆಗಳು ಹೇಳ್ಕೊಡೋದು, ಜೊತೆಗೆ ಕಂಪ್ಯೂಟರ್ ಜೊತೆಗೆ ಅದನ್ನೇ ಹೇಳ್ಕೊಡ್ತಿದ್ದೆ. ಅದೇ ಸಂದರ್ಭದಲ್ಲಿ ಏನಾಯಿತು, ಈಗ ಪೇಪರು ಅನೌನ್ಸ್ಮೆಂಟ್ ಬಂತು, ಏನು ಈ ಥರ ರಂಗ ಶಿಕ್ಷಣಕ್ಕೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಂತ. ಇದನ್ನು ನಮ್ಮ ಅಣ್ಣೆ ಕಳಿಸಿದ್ದು, ನಾನು ಸುಮ್ಮನಿದ್ದೆ. ಮಾಲಿಂಗಣ್ಣೆ ಏನು ಮಾಡಿದ, ನನಗೆ ಈ ವಾಟ್ಸಪ್ ಇದು ಕಳಿಸಿದ್ರು, ಹಿಂಗೆ ವಾಟ್ಸಪ್ ಹಿಂಗಾಗಿದೆ ನೋಡು. ಯಾಕಂದ್ರೆ ಆಗ್ಲಿಂದ ನಾನು ಏನೇ ಆದರೂ ಕೂಡ ಅವ ಆಡೋದು ನೋಡಿ ನಾನು ಅದನ್ನು ಇನ್ಸ್ಪೈರ್ ಆಗ್ತಿದೆ. ಆಮೇಲೆ ಅವ್ರ ಬುಕ್ ರ್ಯಾಕಲ್ಲಿರೋ ಪುಸ್ತಕಗಳು ನೋಡ್ಕೊಂಡು ಓದೋಕ್ಕೆ ಶುರು ಮಾಡ್ತಿದ್ದೆ. ಅವರು ಕೂಡ ನಾಟಕ ಮಾಡ್ತಾ ಇರೋದ್ರಿಂದ ಆ ಬೀದಿ ನಾಟಕ ಸಂದರ್ಭಗಳಲ್ಲಿ ರಂಗತರಂಗ ತಂಡದಲ್ಲಿ ಕೂಡ ನಾನು ಅಲ್ಲಿ ಭಾಗವಹಿಸ್ತಿದ್ದೆ. ಹಿರಿಯ ತಂಡ ಅದು. ಹಂಗಾಗಿ ಅದರ ನನ್ನ ಹೇಳೋದನ್ನೆಲ್ಲ ಕೇಳ್ತಿದ್ರಲ್ಲ, ಇದು ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ಫೋನ್ ಮಾಡಿದೆ ಅದಕ್ಕೆ. ನಮ್ಮ ಗುರುಗಳು ಮಂಜುನಾಥ್ ಬೆಳಕರೆ ಅಂತ, ಅವ್ರಿಗೆ ತೀರ್ಕೊಂಡಿದ್ದಾರೆ. ಅವರು ಅಲ್ಲಿಯ ಪ್ರಾಂಶುಪಾಲರು, ಭಾರತೀಯ ರಂಗ ಶಿಕ್ಷಣ ಕೇಂದ್ರ ಮೈಸೂರು ರಂಗಾಯಣದ್ದು. ಅವರು ನೋಡ್ರಿ, ಹೌದು ಈಗ ಸೀಟು 2 ಇರೋದು, ಅದು ನೀವು D.Ed ಮಾಡಿದ್ದೀರಲ್ಲ, ಹಂಗಾಗಿ ನಿಮಗೆ ಚಾನ್ಸ್ ಇದೆ, ನಿಮ್ಗೆ ಅನುಕೂಲ ಆಯ್ತದೆ ಮಕ್ಕಳಿಗೆಲ್ಲ ಅದು ಇದು ಮಾಡೋಕ್ಕೆ ಅಂತಂದ್ಬಿಟ್ಟು. ಆದರೆ ನಾಳೆನೇ ಬರಬೇಕು, ನಾಳೆನೇ ಬರಬೇಕು. ಸೊಳ್ಳೆ ಪರದೆ, ಚಾಪೆ, ಬಟ್ಟೆಗಳು ತಗೊಂಡು ಬರಬೇಕು, ರಜೆ ಇರಲ್ಲ 1 ವರ್ಷ ಗಂಟುವೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಊಟ ತಿಂಡಿ ಎಲ್ಲ ನಾವು ಇರ್ತದೆ ಅಂತಂದರು. ನಂಗೆ ಒಂದು ವರ್ಷ ಶಿಕ್ಷೆ ಪ್ರಕಟ ಅಂದ್ಬಿಟ್ರು. ಹಂಗೂ ಈ ಕೆಲಸ ಸಂಬಳನೂ ಚೆನ್ನಾಗಿತ್ತು. ಆಗ ಒಂದು 15,000 ಸಂಬಳ ಕೊಡ್ತಿದ್ರು. ಏನೋ ಆಗಷ್ಟೇ 1-2-3 ತಿಂಗಳಾಗಿತ್ತು ಅಲ್ಲಿಗೂ ಸೇರ್ಕೊಂಡು. ಆಮೇಲೆ ಕಾಲ್ ಬಂದಲ್ಲ, ಅಯ್ಯೋ ಸಿಕ್ಕಿದ ಚಾನ್ಸು, ಏನು ಮಾಡೋದು, ಬಿಟ್ರೆ ಹೋಯ್ತಾ ಅಂತ ಹೇಳ್ಬಿಟ್ಟು ಅನ್ನೋದು ಎಲ್ಲ ಇದ್ದಂತಲ್ಲ. ಹಂಗಾಗಿ ಎತ್ಕೊಂಡು ಅದೇ ಇನ್ಸರ್ಟ್ಲೆಲ್ಲ ಹೊಟ್ಟೋದೆ ಸರ್. ಅವತ್ತು ಇನ್ಸರ್ಟ್ಲಿ ಶೂ ಹಾಕೊಂಡು ಹಿಂಗೆಲ್ಲ ಹೋದೆ. ನೋಡ್ತಾರೆ ನನ್ನ ಹಿಂಗೆಲ್ಲ ಇಮೆ ಆತಕ್ಕೆ ಬಂದಿದ್ದರು, ಇಲ್ಲಿ ಜಿಬ್ಗಿಬ್ಬ ಹಾಕೊಂಡು ಓಡಾಡ್ರಿ ಇಲ್ಲಿ ಅನ್ಕೊಂಡು. ಸರ್ ಹಿಂಗೆ ಹೌದೇನ್ರಿ ಬರ್ರಿ, ಸರಿ ಮೇಲ್ಗಡೆ ರೂಮ್ ಇರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪ್ರವೇಶ ಪಡೆದದ್ದು ಸರ್. ರಂಗ ಶಿಕ್ಷಣ ಅದೊಂದು ಇಡೀ ವರ್ಷ
ನಮಗೆ ಏನು ಅಲ್ಲಿ ಪಠ್ಯಕ್ರಮ ಅಂತಂದರೆ ಪ್ರಾಕ್ಟಿಕಲ್ ಕ್ಲಾಸಸ್ ಇರ್ಬೋದು, ಮತ್ತು ಎಲ್ಲ ಭಾಗಗಳಿಂದನೂ ನಾನು ನಗರದಿಂದ ಒಬ್ಬ ಬಂದರೆ ಮೈಸೂರಿಂದ ಎಲ್ಲ ಜಿಲ್ಲೆಗಳಿಂದ ಒಬ್ಬೊಬ್ಬರು ಬಂದಿದ್ದವರು ಕೂಡ ಅವ್ರ ಭಾಷೆಗಳಿರ್ಬೋದು, ನಾವೆಲ್ಲ ಗೆಳೆತನ ಈಗಲೂ ಕೂಡ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಒಬ್ಬರು ಅವರವರ ಆಯ್ಕೆಯ ಆಧಾರದ ಮೇಲೆ. ಮತ್ತು ಅಲ್ಲಿ ಪಡೆದಂಥ ಒಂದಷ್ಟು ಬದ್ಧತೆಯ ಅಂಶಗಳು, ಮತ್ತು ಅಲ್ಲಿ ಪಠ್ಯ ಏನೇನು ಇದ್ದಾವೆ ರಂಗಶಿಕ್ಷಣ ಅಂತಂದರೆ, ಮತ್ತು ನಮ್ಮ ನಟನಾಗಿ ನಮ್ಮ ದೇಹ, ಧ್ವನಿ, ಮನಸ್ಸುಗಳನ್ನ ಹೇಗೆ ಅದರ ಪಾಠಗಳಿದಾವಲ್ಲ, ಆ ಪಾಠಗಳು ಸದಾ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಹದಗೊಳಿಸ್ತಾ ಹೋಗುತ್ತೆ, ಒಂದು ಶಿಸ್ತಿಗೆ ನಮ್ಮನ್ನು ತರುತ್ತೆ. ಅಂದರೆ ರಂಗಶಿಕ್ಷಣದಲ್ಲಿ ನಿಮಗೆ ಸಿಗ್ಬೋದಂತಹ ಫಲಿತಾಂಶ ನಿಮ್ಮ ಕಣ್ಣು ಕಾಣೋದಿಲ್ಲ, ಒಳಗೆ ಆಗ್ತಿರುತ್ತೆ ಅಂತ. ಒಳಗೆ ಆಗ್ತಿರ್ತದೆ. ಮತ್ತು ಅದನ್ನು ಪ್ರಾಕ್ಟಿಕಲ್ ನಾವು ಈಗ ಆಗ್ಲಿಂದ ಶುರುವಾದದ್ದು ನಾನು 1 ವರ್ಷನೂ ಕೂಡ ನಿಲ್ಲಿಸಬೇಕು ಅಂತ ಅನ್ನಿಸ್ನೇ ಇಲ್ಲ. ಅಲ್ಲಿ 1 ವರ್ಷ ರಂಗಶಿಕ್ಷಣ ಸರ್, 1 ವರ್ಷ ಆದಮೇಲೆ 2ನೇ ವರ್ಷದಲ್ಲಿ ಅಲ್ಲಿ ಕಿರಿಯ ಕಲಾವಿದನಾಗಿದ್ದೆ, ಅಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ತಗೊಂಡ್ರು. ಅದಾದಮೇಲೆ ನಾನು ಸ್ಕೂಲ್ಗೆ ಸೇರ್ಕೊಂಡೆ, ನಗರದಲ್ಲಿ MCS ಅನ್ನೋ ಸ್ಕೂಲು, ಮತ್ತು ಮೈಸೂರಲ್ಲಿ ಅರಿವು ಅನ್ನೋ ಶಾಲೆ, ಅದು ಕನ್ನಡ ಮಾಧ್ಯಮ ಶಾಲೆ. ಮತ್ತು ಇದಕ್ಕೆಲ್ಲವೂ ಹೆಚ್ಚು ಚಟುವಟಿಕೆಗಳಿಗೆ ಡ್ರಾಮಾ ಟೀಚರ್ ಅಂತಲೇ ಅಲ್ಲಿ ಸ್ಪೇಸ್ ಇತ್ತು. ಅಲ್ಲೊಂದು ನಾಟಕ ಶಿಕ್ಷಕರು ಅಂತ 5 ವರ್ಷ ಅಲ್ಲಿದೆ, ಕನ್ನಡನೂ ತಗೊಳ್ತಿದೆ ಮತ್ತು ನಾಟಕ ಇದನ್ನು ತಗೊಳ್ತಿದೆ. ಈ ದಿನಬಂಧುಲು ಕೂಡ ನಮ್ಮ ನಗರ ಜಯದೇವ್ ಸರ್ ಅವರ ದಿನಬಂಧು ಶಾಲೆಯಲ್ಲೂ ಕೂಡ 1 ವರ್ಷ ಇದ್ದೆ. ಇದಿಷ್ಟು ಕೂಡ ನಿರಂತರವಾಗಿ ಮಕ್ಕಳ ಜೊತೆ ಹೆಚ್ಚು ಕೆಲಸ ಮಾಡೋಕ್ಕೆ ನನ್ನ DED ಮತ್ತು ಶಾಲೆಗಳು ನನಗೆ ಸಹಾಯ ಮಾಡ್ತು. ಅದಲ್ಲದೆ ರಂಗಭೂಮಿಯಲ್ಲೂ ಕೂಡ ಮೈಸೂರಲ್ಲಾಗಲಿ ವಿವಿಧ ತಂಡಗಳು ಮಕ್ಕಳ ಶಿಬಿರ ಮಾಡಿದ್ರೆ, ಈ ಮೇಲ್ಕೋಟೆಯಲ್ಲಿ ಪುತಿನ ಟ್ರಸ್ಟ್ದು ಶಿಬಿರಗಳು, ಆಮೇಲೆ ಕುಶಾಲನಗರ ಮಿಳಿಂದ ಶಾಲೆಯ ಶಿಬಿರಗಳು, ಮೈಸೂರಿನ ನಟನ ರಜಾಮಜಾ ಶಿಬಿರ, ಮತ್ತು ಅದಮ್ಯ, ಈ ಥರದ್ದೆಲ್ಲ ಬೇರೆ ಬೇರೆ ಮಕ್ಕಳ ಶಿಬಿರಗಳು ಎಲ್ಲ ಕಡೆಯೂ ಕೂಡ ಹೋಗೋಕ್ಕೆ ಸಾಧ್ಯ ಆಯಿತು. ಅಂದರೆ ಈ ಒಂದು ಟೀಚರ್ ಆಗಿರೋ ಒಂದು ವೃತ್ತಿ ಇದೆಯಲ್ಲ, ಅದು ನನ್ನ ಮಕ್ಕಳ ರಂಗಭೂಮಿಯಲ್ಲೂ ಕೂಡ ಹೆಚ್ಚು ತೊಡಗಿಸ್ಲಿಕ್ಕೆ ಸಾಧ್ಯ ಆಯಿತು. ಇದು ರಂಗ ಶಿಕ್ಷಣ ಅನ್ನೋದು ಪ್ಲಸ್ಸು ಶಿಕ್ಷಣ ಅನ್ನೋದು ಎರಡೂ ಕೂಡ ನನಗೆ ಒಂದೇ ಅಂತ ಈಗ ಅನ್ನಿಸ್ತದೆ. ಮೊದಲು ಬೇರೆ ಬೇರೆ ಅನ್ನಿಸ್ತಿತ್ತು. ಶಿಕ್ಷಣ ಅಂತಂದರೆ ಬೇರೆ ಒಂದು ವ್ಯಾಖ್ಯಾನ ಕೊಡಬೇಕು ಅಂತ ಅನ್ನಿಸ್ತಿತ್ತು, ರಂಗಭೂಮಿ ಅಂದರೆ ಬೇರೆ ಬೇರೆ ಅಂತಿತ್ತು. ಬಟ್ ಬದುಕಿನ ವಿವಿಧ ಸ್ತರಗಳು ಅಂತ ಅನಿಸುತ್ತೆ, ವಿವಿಧ ಸ್ತರಗಳು. ಮತ್ತು ಶಿಕ್ಷಣದ ಉದ್ದೇಶನೂ ಕೂಡ ರಂಗಭೂಮಿ ಏನು ಉದ್ದೇಶ ಹೇಳುತ್ತೆ ಅದೇ ಆಗಬೇಕು. ಅಂದರೆ ಬದುಕಿಗೆ ಅದು ಶಿಕ್ಷಣ ಏನು ಹೇಳುತ್ತೆ ರಂಗಭೂಮಿ, ರಂಗ ಶಿಕ್ಷಣದ ಉದ್ದೇಶ ಏನು ಅಂತ? ರಂಗ ಶಿಕ್ಷಣ ಉದ್ದೇಶ ಅಂತಂದರೆ, ನೀನು ಯಾವುದೇ ಕಷ್ಟ ಸುಖ ಬಂದರೂ ಕುಗ್ಗಿದೆಯೇ ನೆಟ್ಟಿಗಿರಪ್ಪ, ಅದನ್ನೇ ಸಮವಾಗಿ ಸಂಭ್ರಮಿಸಪ್ಪ ಅಂತ ಹೇಳುತ್ತೆ. ಇದನ್ನು ಕಾರಂತರು ಹೇಳ್ತಿದ್ರು. ಅಂದರೆ ಬದುಕಿನ ಪಾಠ. ಹೌದು ಸರ್, ಬದುಕಿನ ಪಾಠವೇ. ಆಮೇಲೆ ಈಗ ನಾವು ಕಲಾವಿದರಾಗೂ ನಮ್ಮ ಒಳಗಡೆನಲ್ಲಿ ಏನೋ ಒಂದು ಪ್ರಶಸ್ತಿ ಬಂತು ಅಥವಾ ಇನ್ಯಾರು ಹೊಗಳ್ಬಿಟ್ರು ಅಂತಂದಾಗ ನಾನು ಯಾರು ಇದ್ದು ಅಂತಾರಲ್ಲ, ಆ ಥರ ಅವಶ್ಯಕತೆ ಬೇಡಕಯ್ಯ. ನೀನು ಹೆಂಗೆ ಈಗ ಮಂಟೇಸ್ವಾಮಿ ಹೇಳ್ತಾರಲ್ಲ ಹಂಗೆ ಸರ್ ಇದುವೆ. ಅದು ಕೂಡ ಹಾಗೇನೆ ಈ ರಂಗ ಶಿಕ್ಷಣ ಅಂತಂದರೆ. ಆಮೇಲೆ ಇನ್ನೊಬ್ರಿಗೆ ಮಾನವೀಯತೆ, ಅಂದರೆ ಇನ್ನೊಬ್ಬನ ಸ್ಪಂದಿಸ್ಬೇಕಲ್ಲ ನಾವು, ಅದಲ್ವ, ಅದೇ ಮೆಕ್ಯಾನಿಸಮ್ ಇರೋದು. ಮನುಷ್ಯನ ಮನಸ್ಸಿನ, ನನ್ನ ಮನಸ್ಸು ನಿಮ್ಮ ಮನಸ್ಸು ಕನೆಕ್ಟ್ ಆಗಬೇಕು, ಅದೆರಡು ಪರಸ್ಪರ ಕೆಲಸ ಮಾಡಬೇಕು, ಆವಾಗ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ಪ್ರೀತಿ ವಿನಿಮಯ ಆಗಬೇಕು. ಹೌದು ಸರ್, ಅದೇ ಹ್ಯೂಮನ್ ಮೆಕ್ಯಾನಿಸಮ್. ಹೌದು ಸರ್, ಅದು ಬಿಟ್ಟು ಮಿಕ್ಕಿದೆಲ್ಲ ಕೃತಕವಾಗೆಲ್ಲ ಮಾಡ್ತಿದ್ವಿ, ಅದನ್ನೆಲ್ಲ ಬೇಡದಿರೋದೆಲ್ಲ ಕಿತ್ತಾಕೋದೇ ರಂಗ ಶಿಕ್ಷಣ ಅಂತ. ಹೌದು ಸರ್, ವ್ಯಾಖ್ಯಾನ ಕೊಟ್ಟರೆ ನೋಡಿ, ಮಾತನಾಡಣ್ಣಯ್ಯ